ಹಲೋ ಫ್ರೆಂಡ್ಸ್, ಮಂಗಳವಾರದ ವಿಡಿಯೋ ಇದಾಗಿರುತ್ತೆ. ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ನಾನು ಕಾಯಕವೇ ಕೈಲಾಸ ಅನ್ನೋ ಕೆಲಸಕ್ಕೆ ಬಂದ್ಬಿಟ್ಟು, ಯಾಕಂದರೆ ಇವತ್ತು ತಿಂಡಿಯೆಲ್ಲ ಅಲ್ಲೇ ಮಾಡಿಬಿಟ್ಟಿದ್ವಿ. ಇವತ್ತು ಸ್ವಲ್ಪ ಲೇಟಾಗಿ ಹೋದ್ವಿ. ಸರಿ ಅಂದ್ಬಿಟ್ಟು ನಾನು ಸೈಡ್ ಗಾಡಿ ಹಾಕ್ಬಿಟ್ಟು ಕೈಯಲ್ಲೆಲ್ಲ ಬಿಚ್ಚಿ ಬಿಡಿದೆ. ಕೈಗೆ ಹಾಕೋದ್ರೆ ಕೋಲ್ಡು. ನಮ್ಮ ಬಾಸ್ ಮಕ್ಕಳೋಗ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ. ನನ್ನ ವರ್ಕ್ ಸ್ಟಾರ್ಟ್ ಮಾಡಿದೆ. ಬಿಸಿಲು ಇತ್ಕೊಂಡ್ರಿ, ಆಪೋಸಿಟ್ ಬಿಸಿಲು ಬೇರೆ ಇತ್ತು. ಏನು ಕೆಲಸ ಏನು ಟೈಮಲ್ಲಿ ಬೇಜಾರಾಗ್ಬಿಡುತ್ತೆ. ಬಿಸಿಲು ಹೆವಿ ಬಿಸಿಲು ಇತ್ತು. ಸರಿ ಅಂದ್ಬಿಟ್ಟು ನಾನು ಮೇಲ್ಗಡೆ ಬಾಟ್ಲ್ ಕಟ್ಕೊಂಡು ಆ ಕಡೆಯಿಂದ ಸಣ್ಣ ಕೆಲಸ ಎಲ್ಲ ಬರೀ ಡಿಸೈನ್ ಕೆಲಸಗಳಿದ್ದು ಅದನ್ನು ಮಾಡ್ಕೊಂಡು ಬರ್ತಾಯಿದ್ದು. ಆ ಕಡೆಯಿಂದ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಕೆಲಸದವ್ರನ್ನ ಅತಿ ಕೀಳಾಗಿ ನೋಡ್ತೀರಾ, ಒಂದೊಂದು ಟೈಮಲ್ಲಿ ಭಾಳ ಕೀಳಾಗಿ ನೋಡ್ತೀರಾ. ಅದನ್ನು ದಯವಿಟ್ಟು ನೋಡೋಕೆ ಹೋಗ್ಬೇಡಿ. ಯಾಕಂದರೆ ಶ್ರಮ ಪಡೋನು ಮಾತ್ರ ಗೊತ್ತಿರುತ್ತೆ ಅದ್ರ ಬೆಲೆ ಏನು ಅಂತ. ಸುಮ್ಮನೆ ಹೇಳ್ತೀರಾ, ಒಂದು ಗಾರೆ ಕೆಲಸ ಮಾಡ್ತಾನೆ, ಇವ್ನಿಗೆ ಏನು ಇದು ಅಂತ. ಗಾರೆ ಕೆಲಸ ಮಾಡೋರು ಕಣ್ರಿ, ನಿಜವಾಗ್ಲೂ ಅರಮನೆ ಕಟ್ಕೊಡೋದು ಕನ್ನ ಮಾಡಿ ಕಟ್ಕೊಡಿದ್ದೀರಿ ಹೇಳಿ. ಅದೇ ಗಾರೆ ಕೆಲಸದವರು ಸಪೋರ್ಟ್ ಇಲ್ಲದೇ ಯಾರೂ ಮಾಡೋಕ್ಕಾಗಲಿಲ್ಲ. ಗಾರೆ ಕೆಲಸ ಸಪೋರ್ಟ್ ಇರಬೇಕು, ಗಾರೆ ಕೆಲಸದವರೇ ಇರಬೇಕು. ಬಟ್ ಎಲ್ಲರೂ ಒಂದೇ ಥರ ಇರೋಲ್ಲ. ಎಷ್ಟೋ ಜನ ಹೇಳ್ತಾರೆ ದುಡ್ಡು ಇಸ್ಕೊ ತಿನ್ಕೊಂಡು ಹೊಂಟೋಗ್ಬಿಟ್ರು ಅಂತ. ಎಲ್ಲ ಆ ಥರ ಮಾಡಲ್ಲ, ಎಲ್ಲೋ ಒಬ್ಬರು ಮಾಡ್ತಾರೆ. ಆದರೂ ಹೆಸರು ಮಾತ್ರ ಎಲ್ರಿಗೂ ಬರುತ್ತೆ, ಗಾರೆ ಕೆಲಸದವ್ರು ಹಿಂಗೆ ಮಾಡಿಬಿಡ್ತಾರೆ ಅಂತ. ಹಂಗೆ ನಿಯತ್ತಾಗಿ ಕೆಲಸ ಮಾಡೋನಿಗೆ ಬೆಲೆ ಕಮ್ಮಿ. ಅದೇ ತಳ್ಕು ಬಳ್ಕು ಆಟಾಡ್ತಾರಲ್ಲ ಅವ್ರಿಗೆ ಕಾಲ ಅನ್ನಂಗೆ. ಇವತ್ತಿನಲ್ಲಿ ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಅದ್ರ ಕಾಯಬೇಕು ಅಷ್ಟೇ. ಯಾರೋ ಏನೋ ಮಾತಾಡ್ತಾರೆ, ಏನೋ ಬೊಗಳ್ತಾರೆ ಅಂತ ತಲೆ ಕೆಡಿಸ್ಕೊಳ್ಳೋಕೆ ನಮ್ಮ ಕೆಲಸ ಎಷ್ಟು ಅದು ಮಾಡಬೇಕು. ಅದೇನೋ ಅಂತಾರೆ, ನಡೆಯೋ ದಾರಿ ನಿಯತ್ತಿದ್ರೆ ಭಗವಂತ ಕೂಡ ಎಲ್ಲೇ ಯಾವುದೇ ರೂಪದಾರು ಬಂದು ಕೈ ಹಿಡಿತಾನೆ. ದೇವ್ರಿಗೆ ಎದುರ್ಬೇಕು ಹೊರತು ಮನುಷ್ಯರಿಗೆಲ್ಲ. ಕಾಯಕವೇ ಕೈಲಾಸ ಅಂತ ನಂಬಿರೋ ನಾನು ಮಾಡೋ ಕೆಲಸದಲ್ಲಿ ಭಕ್ತಿ ಮತ್ತು ಶ್ರಮ ಇಟ್ಟು ಕೆಲಸ ಮಾಡ್ತೀನಿ ನಾನು. ಸರಿ ಅಂದ್ಬಿಟ್ಟು ಮುಗಿಸ್ಕೊಂಡು ನಾನು ಕಿರ್ಗಾವಲ್ಗೆ ಬಂದ್ವಿ. ಲೇಟಾಗೋಯ್ತು. ಕಿರ್ಗಾವಲ್ಗೆ ಬಂದ್ಬಿಟ್ಟು ಒಂದು ಕಾಫಿ ಕುಡ್ಕೊಂಡು ಅಂದ್ಬಿಟ್ಟು ಬಂದ್ವಿ. ಎಲ್ಲ ಲೈಟೆಲ್ಲ ಆನ್ ಮಾಡಿಬಿಟ್ಟಿದ್ರು. ನೋಡ್ರಿ ವ್ಯೂಸ್ ಹೆಂಗೈತೆ ಲೈಟು. ಸರಿ ಕಾಫಿ ಕುಡ್ಬಿಟ್ಟು ಮನೆ ಹತ್ರ ಬಂದೆ. ನಮ್ಮ ಶಿಷ್ಯ ಬೇರೆ ಸರ್ಪ್ರೈಸ್ ಕೊಟ್ಬಿಟ್ಟು ನಾನೇನಪ್ಪ ಬಜರಂಗಿ ಬಜರಂಗಿ ಇಷ್ಟುದ್ದ ಚಿಕ್ಕ ಬಜರಂಗಿ ಎಲ್ಲಿ ನೋಡಿವಲ್ಲ ನಾನು ನೋಡಿದೆ. ಅವನು ಬಂದ. ಸರಿ ಪಾಪ ನಾನು ಸ್ವಲ್ಪ ಹಾಕತ್ತೀನಿ ಕೊಡಪ್ಪ ಅಂದೆ. ಸರಿ ಮಮ್ಮು ನೀವು ಹಾಕೋ ನೋಡು ಅಂದ. ಸರಿ ಬೇಡ ಹೋಗಪ್ಪ ಅಂದೆ. ಇರಲಿ ತಗೊಂಬಮ್ಮು ಅಂದ. ಸರಿ ಕೊಡಪ್ಪ ಅಂದ್ಬಿಟ್ಟು ನಾನು ಟ್ರೈ ಮಾಡಿದೆ. ಜೈ ಆಂಜನೇಯ ಅಂದ್ಬಿಟ್ಟು ಶಿಷ್ಯ ಹಾಕು ಮಮ್ಮು ಅಂತಿದ್ದ. ಕೊಡ ಅಂದ್ಬಿಟ್ಟು ಹಾಕೊಂಡೆ. ನೋಡ್ರಿ ನಮ್ಮ ಬಾಸು ಪ್ರತ್ಯಕ್ಷವಾದಂಗೆ ಆಗೋಯ್ತು ನನಗೆ. ಅದು ಹಾಕಿದ ತಕ್ಷಣ, ವಿಡಿಯೋ ನೋಡಿದ ತಕ್ಷಣ ನನಗೆ ಒಂಥರ ಆಗೋಯ್ತು. ಜೈ ಆಂಜನೇಯ. ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಎಲ್ರಿಗೂ ಶುಭರಾತ್ರಿ ಹೇಳ್ತಾ ಬಾಯ್, ಗುಡ್ ನೈಟ್.